ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ತಾಂತ್ರಿಕ ಕಾರಣಗಳಿಂದಾಗಿ ಜುಲೈ 19ರಂದು ನಿಗದಿಪಡಿಸಲಾಗಿದ್ದ ವಿದ್ಯುತ್ ಕಡಿತದ ಆದೇಶ ಹಿಂಪಡೆಯಲಾಗಿದ್ದು, ಎಂದಿನಂತೆ ವಿದ್ಯುತ್ ಸರಬರಾಜು. ಜುಲೈ 19ರ ಭಾನುವಾರದಂದು ಚಿಂತಾಮಣಿಯ 220/66 ಕೆವಿ ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ ಕೆಪಿಟಿಸಿಎಲ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತುರ್ತು ನಿರ್ವಹಣಾ ಕಾಮಗಾರಿಯನ್ನು ತಾಂತ್ರಿಕ ಕಾರಣಗಳಿಂದಾಗಿ ಮುಂದೂಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದು ಘೋಷಿಸಲಾಗಿದ್ದ ವಿದ್ಯುತ್ ವ್ಯತ್ಯಯದ ಪ್ರಕಟಣೆಯನ್ನು ಬೆಸ್ಕಾಂ ಹಿಂಪಡೆದಿದೆ. ಇಂದಿನ ಪ್ರಕಟಣೆ ಪ್ರಕಾರ ಜುಲೈ 19ರಂದು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಚಿಂತಾಮಣಿ, ಶೆಟ್ಟಿಮಾದಮಂಗಲ, ಮಸ್ಸೇನಹಳ್ಳಿ, ಕೈಗಾರಿಕಾ ವಲಯ, ತಳಗವಾರ, ಚೀಮಂಗಲ, ವೈ ಹುಣಸೇನಹಳ್ಳಿ, ಕೆ ರಾಗುಟ್ಟಹಳ್ಳಿ, ಬೊಮ್ಮೆಪಲ್ಲಿ ಕ್ರಾಸ್, ಏನೆಗದೆಲೆ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಮೇಲೂರು, ನಂದಿಗಾನಹಳ್ಳಿ, ಜೀಕೋಡಹಳ್ಳಿ, ಇರ್ಗಂಪಲ್ಲಿ, ಎಮ್ಗೊಲ್ಲಹಳ್ಳಿ, ಗಂಜಿಗುಂಟೆ, ಬುರುಡುಗುಂಟೆ, ಪಲಿಚೇರ್ಲು, ದಿಬ್ಬೂರಹಳ್ಳಿ ಮತ್ತು ಜಂಗಮಕೋಟೆ ಸೇರಿ 66/11 ಕೆವಿ ಉಪ ವಿದ್ಯುತ್ ಕೇಂದ್ರಗಳ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿಸಲು ತೀರ್ಮಾನಿಸಲಾಗಿತ್ತು. ಆದರೆ ಕಾಮಗಾರಿ ಮುಂದೂಡಲ್ಪಟ್ಟಿರುವುದರಿಂದ ಭಾನುವಾರ ಅಂದರೆ ಜುಲೈ 19 ಯಾವುದೇ ವಿದ್ಯುತ್ ಕಡಿತ ಇರುವುದಿಲ್ಲ. ಗ್ರಾಹಕರು ಎಂದಿನಂತೆ ವಿದ್ಯುತ್ ಸೌಲಭ್ಯ ಪಡೆಯಬಹುದು ಎಂದು ಬೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀನಾಥ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.